श्रीगुरुभ्यो नमः हरिः ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಶ್ರೀಮದ್ಭಾಗವತದ 6ನೇ ಸ್ಕಂದದ ಸಾರಾಂಶವನ್ನ ವಾದರಾಜ ಸ್ವಾಮಿಗಳು ತಿಳಿಸುತ್ತಾರೆ. ನಾಮಸ್ಮರಣ ಮಾಹಾತ್ಮ್ಯಂ ಷಷ್ಠೇ ಸ್ಕಂದೇ ಸಮೀರಿತಂ ಅಜಾಮಿಲಸ್ಯ ಚರಿತಂ ಯಮದೂತ ಸಮಾಗಮಃ. ಭಗವಂತನ ನಾಮಸ್ಮರಣೆಯನ್ನ ನಿತ್ಯದಲ್ಲಿ ಮಾಡಬೇಕು, ಕ್ಷಣ ಕ್ಷಣಕ್ಕೆ ಮಾಡಬೇಕು. ಭಗವಂತನ ನಾಮಸ್ಮರಣೆಯ ಬಲ ಎಂಥದ್ದು ಅಂತ ಹೇಳಲಿಕ್ಕೆ ಅಜಾಮಿಲನ ಕಥೆಯನ್ನ ಹೇಳಿದ್ದಾರೆ. ಅದೆಲ್ಲ ವರ್ಣನೆ ಇದೇ 6ನೇ ಸ್ಕಂದದಲ್ಲಿ ಬರುವಂಥದ್ದು. ದಾಸರಾಯರು ಹೇಳ್ತಾರೆ, ದಾರಿಯಲ್ಲಿ ನಡೆವಾಗ ಚೋರರು ಪಟಳವಿಲ್ಲ, ಮಾರಿ ಬಂದರೆ ಅದನು ಹೊಡೆದು ನೂಕುವುದು, ಘೋರ ಯಮ ಭಟರನ್ನು ಮೂಗುರೆಕ್ಕೆಲಿ ಬಡಿದು ದಾರಿ ತೋರುವುದು ರಾರಿ ಪಟ್ಟಣಕ್ಕೆ, ಹರಿನಾಮದರ ಗಿಳಿ ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲೆಯ ಬೀಸುವರು. ಭಗವಂತನ ನಾಮಸ್ಮರಣೆ ಸಕಲ ರೋಗಗಳನ್ನ, ಸಕಲ ಪಾಪವನ್ನ ಪರಿಹಾರ ಮಾಡುವಂಥದ್ದು. ಆ ನಾಮಸ್ಮರಣೆಗೆ ಉತ್ತಮ ಉದಾಹರಣೆ ಅಜಾಮಿಲ ಉಪಾಖ್ಯಾನವಾಗಿರುವಂಥದ್ದು. ದೂತಾನಾಂ ವಿಷ್ಣು ಯಮಯೋಹೋ ಸಂವಾದ ಪಾಪನಾಶನಃ. ಪಾಪಿಷ್ಟನಾಗಿದ್ದಾನೆ, ಏನೂ ಮಾಡಿಲ್ಲ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬಂದಿದ್ದೀವಿ ಅಂತ ಯಮದೂತರು ಬಂದ್ರು, ವಿಷ್ಣುದೂತರು ಬಂದು ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿದ್ದಾನೆ. ಇಬ್ಬರಿಗೂ ಸಂವಾದ ಆಗತ್ತೆ. ಯಮದೇವರಿಂದ ಭಗವಂತನ ಮಹಿಮೆಯನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ದೂತಾನಾಂತು ಯಮೇನೈವ ನಾಮಮಾಹಾತ್ಮ್ಯ ವರ್ಣನಂ. ಅದಕ್ಕೆ ನಾರಾಯಣ ಗೋವಿಂದ ಕೃಷ್ಣ ಅಂತ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗ್ತಾವೆ. ಅದರೊಳಗೂ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ದಾಸರಾಯರು ಹೇಳಿದ್ದನ್ನ ನಾವಿಲ್ಲಿ ಸ್ಮರಣೆ ಮಾಡಬೇಕು. ಇದಾದ ಮೇಲೆ ಇಂದ್ರನಿಗೆ ವಿಶ್ವರೂಪಾಚಾರ್ಯರು ಶತ್ರುನಾಶಕವಾಗಿರುವಂತಹ ನಾರಾಯಣ ವರ್ಮದ ಉಪದೇಶವನ್ನ ಮಾಡ್ತಾರೆ. ಅದು ಬಂದಿರುವಂಥದ್ದು ಇಲ್ಲೇ 6ನೇ ಸ್ಕಂದದಲ್ಲಿ. ಪೌರೋಹಿತ್ಯ ಪ್ರಭಾವಶ್ಚ ದೇವೇಂದ್ರಸ್ಯ ಜಯಸ್ತದ ನಾರಾಯಣಾತ್ಮಕಂ ವರ್ಮ ಪ್ರೋಕ್ತಂ ಶತ್ರು ವಿಮರ್ಧನಂ. ನಾರಾಯಣ ವರ್ಮ ಕವಚ ಅದನ್ನ ಧಾರಣೆ ಮಾಡ್ತಾನೆ. ಅದರ ಒಂದು ಉತ್ಪತ್ತಿಯನ್ನ ಹೇಳ್ತಾರೆ. ಅದರಿಂದ ಜಯ ಸಂಪಾದನೆ ಮಾಡಿದ್ದನ್ನ, ವೃತ್ರಾಸುರನ ಉತ್ಪತ್ತಿಯಾಗಿರುವಂಥದ್ದು. ವೃತ್ರಾಸುರನೇ ದೇವತೆಗಳೆಲ್ಲ ಯುದ್ಧ ಮಾಡ್ತಾರೆ, ಆದರೆ ಪರಾಜಯ ಆಗುವಂಥದ್ದು. ಮತ್ತೆ ವೃತ್ರಾಸುರನನ್ನ ಸಂಹಾರ ಮಾಡಬೇಕು. ದೇವರ ಹತ್ರ ಹೋಗಿ ಕೇಳ್ತಾರೆ ಎಲ್ಲ ದೇವತೆಗಳು, ಸ್ವಾಮಿ ಅವನನ್ನು ಸಂಹಾರ ಮಾಡೋದು ಹೆಂಗೆ? ಅದಕ್ಕೆ ದಧೀಚಿ ಋಷಿಗಳ ಬೆನ್ನೆಲುಬಿನಿಂದ ನೀವು ಒಂದು ಆಯುಧವನ್ನು ತಯಾರು ಮಾಡಬೇಕು. ಅದಕ್ಕೆ ವಜ್ರಾಯುಧ ಅಂತ ಕರೀತಾರೆ. ಅದನ್ನೆಲ್ಲ ಹೇಳ್ತಾರೆ. ವೃತ್ರಾಸುರ ಸಮುತ್ಪತ್ತಿ ವೃತ್ರಯುದ್ಧ ಮತಃಪರಂ. ಆಮೇಲೆ ಕೊನೆ ಒಂದು ಮಾತು ಹೇಳ್ತಾರೆ, ವಿಷ್ಣುನಾಸ್ಯ ವಧೋಪಾಯ ವಜ್ರೋತ್ಪತ್ತಿ ಸ್ಥತಾಪರಂ ವೃತ್ರನಾಶಸ್ತು ಸಂಪ್ರೋಕ್ತೋ ದೇವಾನಾಂ ವಿಜಯಸ್ತತಾ. ಮತ್ತೇನ್ ಮಾಡಬೇಕಪ್ಪ ಅಂತ ಕೇಳಿದಾಗ, ಇಲ್ಲ ದಧೀಚಿ ಋಷಿಗಳ ಬೆನ್ನೆಲುಬಿನಿಂದ ಒಂದು ಆಯುಧವನ್ನು ತಯಾರು ಮಾಡಬೇಕು, ಅದರಿಂದ ಅವನನ್ನ ಸಂಹಾರ ಮಾಡ್ಲಿಕ್ಕಾಗ್ತದೆ. ಭಗವಂತನ ಆಜ್ಞೆ ಅದೇ ರೀತಿ ಮಾಡಿದ್ದಾರೆ ದಧೀಚಿ ಋಷಿಗಳು. ನೋಡಿ, ಒಂದು ಪೆನ್ ಕೊಡಬೇಕಾದ್ರೆ ಇವತ್ತಿನ ಲೌಕಿಕದಲ್ಲಿ ಹೇಳೋದಾದ್ರೆ 5 ರೂಪಾಯಿ ಇರ್ತದೆ ಅದರ ಬೆಲೆ. ಕ್ಯಾಪನ್ನು ಇಟ್ಟುಕೊಂಡು ಕೊಟ್ಟಿರ್ತಾರೆ. ಅಂಥದ್ರಲ್ಲಿ ಇಡೀ ಶರೀರವನ್ನೇ ಬಿಟ್ಟುಕೊಟ್ಟಿದ್ದಾರೆ ದೇವತೆಗಳಿಗೋಸ್ಕರವಾಗಿ. ಎಷ್ಟು ಅವರ ತ್ಯಾಗ, ಅವರ ದೊಡ್ಡ ಗುಣ ಇರಬಹುದು, ಅವರ ತಪಸ್ಸು ಎಷ್ಟಿರಬಹುದು. ಅದರಿಂದ ಆಯುಧವನ್ನು ತಯಾರು ಮಾಡಿ ಆ ವೃತ್ರಾಸುರನನ್ನು ಸಂಹಾರ ಮಾಡ್ತಾರೆ. ಅದಾದ ಮೇಲೆ ಚಿತ್ರಕೇತು ರಾಜನ ಆಖ್ಯಾನ ಬರ್ತದೆ.
ಅವನು ಮಗನಿಗಾಗಿ ಶೋಕ ಅಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನಾರದರು ನೀರಿನಲ್ಲಿ ಚಿತ್ರಕೇತು ರಾಜನಿಗೆ ಮಂತ್ರೋಪದೇಶವನ್ನ ಮಾಡುತ್ತಾರೆ. ಅದೆಲ್ಲ ಕಥೆಯನ್ನ ಈ 6ನೇ ಸ್ಕಂದ ವರ್ಣನೆ ಮಾಡುವಂಥದ್ದು. ಇದಾದ ಮೇಲೆ ಚಿತ್ರಕೇತು ರಾಜ ರುದ್ರದೇವರನ್ನ ಹಾಸ್ಯ ಮಾಡುವಂಥದ್ದು. ಪಾರ್ವತಿಯಾಗ ಶಾಪವನ್ನು ಕೊಡ್ತಾಳೆ. ಚಿತ್ರಕೇತು ತನ್ನ ಲೋಕಕ್ಕೆ ಹೋಗಿರುವಂಥದ್ದು. ಇದೆಲ್ಲವನ್ನ 6ನೇ ಸ್ಕಂದ ವರ್ಣನೆ ಮಾಡ್ತದೆ. ಇದಾದ ಮೇಲೆ ಮುಖ್ಯವಾದದ್ದು ಕಶ್ಯಪರು ಪುಂಸವನ ವ್ರತವನ್ನ ಮಾಡೋ ವಿಧಾನವನ್ನು ತಿಳಿಸ್ತಾರೆ. ಯಾರಿಗೆ? ದಿತಿದೇವಿ. ದೈತ್ಯರ ತಾಯಿಯಾಗಿರುವಂಥವಳು ದಿತಿ, ದೇವತೆಗಳ ತಾಯಿ ಅದಿತಿ. ದಿತಿಗೆ ಏನೋ ಮನಸ್ಸಿನಲ್ಲಿ ನನಗೂ ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ಬಲಶಾಲಿಯಾಗಿರಬೇಕು ಅಂತ ಅವಳ ಅಭಿಪ್ರಾಯ. ಹಾಗಾಗಿ ದಿತಿದೇವಿ ನೀವು ಯಾವರ ವ್ರತ ಹೇಳ್ರಿ ನಾ ಮಾಡ್ತೀನಿ ಅಂತಾಳೆ. ಅದಕ್ಕೆ ಆಗ್ಲಿ ನಿಂಗೊಂದು ಮಂತ್ರ ಉಪದೇಶ ಮಾಡ್ತೀನಿ, ವ್ರತ ಮಾಡು ಅಂತ ಹೇಳಿ ಅವಳಿಗೆ ಉಪದೇಶವನ್ನ ಮಾಡ್ತಾರೆ. ವ್ರತಂ ಪುಂಸವನಂ ಪ್ರೋಕ್ತಂ ಮರುತಾಂ ಸಮುದ್ಭವಃ. ವ್ರತ ಮಾಡ್ತಾಳೆ. ವ್ರತ ಮಾಡೋ ಸಂದರ್ಭದಲ್ಲಿ ಅವಳ ಉದ್ದೇಶ ಏನು? ದೇವತೆಗಳನ್ನೆಲ್ಲ ಹೊಡೆದು ಹಾಕಿ ದೈತ್ಯರಾಗಿರುವಂತಹ ನನ್ನ ಮಕ್ಕಳು ರಾಜ್ಯ ಆಳಬೇಕು ಅಂತ ಅವಳು ತಲೆ ಒಳಗಿರುವಂತಹ ವಿಷಯ. ಕಶ್ಯಪರ ಅನುಗ್ರಹದಿಂದ ಅವಳು ಆ ವ್ರತವನ್ನ ಮಾಡ್ತಾ ಇರ್ತಾಳೆ. ನಿಯಮಗಳನ್ನ ಹೇಳ್ತಾರೆ. ಆ ನಿಯಮ ಹೇಳಲಿಕ್ಕೆ ಒಂದ್ ದಿವಸ ಬೇಕು, ಅಷ್ಟು ನಿಯಮಗಳನ್ನ ಹೇಳಿದ್ದಾರೆ. ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಿರ್ತಾಳೆ. ಯಾವಾಗ ನಿಯಮ ಬಿಡ್ತಾಳೋ ಅಂತ ಕಾಯ್ತಿರ್ತಾರೆ ಇಂದ್ರದೇವರು. ಒಂದು ಸಾರಿ ಅವಕಾಶ ಸಿಗ್ತದೆ, ಕಾಲು ತೊಳೆಯದೆ ಹಾಗೆ ಮಲಗಿರ್ತಾಳೆ. ಆ ಸಂದರ್ಭದಲ್ಲಿ ಯೋಗ ಶಕ್ತಿಯಿಂದ ಅವಳ ಒಳಗೆ ಪ್ರವೇಶವನ್ನ ಮಾಡಿ ಆ ಗರ್ಭವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೆ ಇಂದ್ರದೇವರು. 49 ಮರುತ್ತಗಳ ಉತ್ಪತ್ತಿ ಆಗಿರುವಂಥದ್ದೇ ಅಲ್ಲಿ. ಇದೆಲ್ಲವೂ 6ನೇ ಸ್ಕಂದದಲ್ಲಿ ಬರ್ತದೆ. ಅದನ್ನು ಹೇಳ್ತಾರೆ 19 ಅಧ್ಯಾಯ ಷಷ್ಠೇಸ್ಮಿನ್ ಸಂಪ್ರಕೀರ್ತಿತಾ. ಅಂದ್ರೆ 19 ಅಧ್ಯಾಯಾತ್ಮಕವಾಗಿರುವಂಥದ್ದು 6ನೇ ಸ್ಕಂದ. ಎಷ್ಟು ಸಂಕ್ಷಿಪ್ತವಾಗಿ ಎಲ್ಲ ವಿಷಯಗಳು ಕ್ರೋಢೀಕರಣ ಮಾಡಿ ನಮಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳುವ ಹಾಗೆ ಮಹಾಜ್ಞಾನಿಗಳಾಗಿರುವಂತಹ ವಾದಿರಾಜ ಸ್ವಾಮಿಗಳವರು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಇದು 6ನೇ ಸ್ಕಂದದ ತಾತ್ಪರ್ಯ ಅಂತ ಹೇಳ್ತಾರೆ.